ಎಲ್ಲರಿಗೂ ನಮಸ್ಕಾರ ಮಾನ್ಯರೇ. ಇವತ್ತು ಶ್ರೀರಂಗಪಟ್ಟಣದ ರಾಂಪುರದಲ್ಲಿರ್ತಕ್ಕಂಥ ಈ ಕಾವೇರಿ ನದಿ ದಡದಲ್ಲಿ ಇರುವಂಥ ಗೌತಮ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗೌತಮ ಕ್ಷೇತ್ರದಲ್ಲಿ ಆಯುರ್ವೇದದ ಅಧಿದೇವತೆ ಎಂದೇ ಕರೆಯಲ್ಪಡುವ ಶ್ರೀ ಧನ್ವಂತರಿ ದೇವರ ಬಗ್ಗೆ ನಾವೀಗ ನೋಡ್ತಾ ಇದ್ದೇವೆ. ಧನ್ವಂತರಿ ದೇವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಗೆ ಸಿದ್ಧ ಆಗ್ತಾ ಇರತಕ್ಕಂಥ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಧನ್ವಂತರಿಯನ್ನು ಆರೋಗ್ಯದ ದೇವತೆ ಅಂತ ಹೇಳ್ತಾರೆ. ಧನ್ವಂತರಿ ಭಗವಂತನನ್ನು ನಾವು ಆಯುರ್ವೇದದ ಪಿತಾಮಹ ಎಂದು ಸಹ ಕರೀತೇವೆ. ಪುರಾಣಗಳ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಅಮೃತ ಕಲಶದೊಂದಿಗೆ ಉದ್ಭವಿಸಿದವರು ಈ ಧನ್ವಂತರಿ ಸ್ವಾಮಿ. ಧನ್ವಂತರಿ ದೇವರಿಗೆ 4 ಕೈಗಳಿದ್ದು, ಒಂದು ಕೈಯಲ್ಲಿ ಅಮೃತ ಕಲಶ, ಇನ್ನೊಂದರಲ್ಲಿ ಶಂಖ, ಚಕ್ರ ಮತ್ತು ಜಲೌಕ ಅಂದರೆ ಲೀಚ್ ಅಥವಾ ಆಯುರ್ವೇದ ಗಿಡಮೂಲಿಕೆಗಳನ್ನು ಧರಿಸಿರುತ್ತಾರೆ. ಇವರು ವಿಷ್ಣುವಿನ ಅವತಾರವಾಗಿದ್ದು ಭಕ್ತರ ರೋಗ ರುಜಿನಗಳನ್ನು ಗುಣಪಡಿಸಿ ಆಯುರಾರೋಗ್ಯವನ್ನು ಕರುಣಿಸುವರು ಎಂದು ನಂಬಲಾಗಿದೆ. ನಮ್ಮ ಆರೋಗ್ಯಕ್ಕಾಗಿ ಧನ್ವಂತರಿ ದೇವರನ್ನು ಪ್ರಾರ್ಥಿಸುವಾಗ ಈ ಕೆಳಗಿನ ಶ್ಲೋಕವನ್ನು ಹೇಳಲಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ, ಅಮೃತ ಕಲಶ ಹಸ್ತಾಯ ಸರ್ವಮಯ ವಿನಾಶನಾಯ, ತ್ರೈಲೋಕ್ಯ ನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ನಾವೀಗ ದರ್ಶನ ಪಡೆಯುತ್ತಿರುವುದು ವಿಶ್ವದ ಮೊದಲ ಶಸ್ತ್ರಚಿಕಿತ್ಸಕರಾಗಿ ಖ್ಯಾತಿ ಪಡೆದ ಮಹಾನ್ ಋಷಿ ಸುಶ್ರುತ ಮಹಾಮುನಿಗಳ ಬಗ್ಗೆ. ಸುಶ್ರುತ ಮಹಾಮುನಿಗಳು ಪ್ರಾಚೀನ ಭಾರತದ ವೈದ್ಯಶಾಸ್ತ್ರಜ್ಞರು. ಇವರನ್ನು ಫಾದರ್ ಆಫ್ ಸರ್ಜರಿ ಎಂದು ಕರೆಯಲಾಗುತ್ತದೆ. ಇವರು ಸುಮಾರು ಕ್ರಿಸ್ತಪೂರ್ವ 600ರಲ್ಲಿ ಜೀವಿಸಿದರೆಂದು ಹೇಳಲಾಗುತ್ತದೆ. ಸುಶ್ರುತರು ರಚಿಸಿದ ಪ್ರಸಿದ್ಧ ಗ್ರಂಥ ಸುಶ್ರುತ ಸಂಹಿತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೂಲ್ಯವಾದ ಕೊಡುಗೆ. ಈ ಗ್ರಂಥದಲ್ಲಿ 300ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ಹಾಗೂ 120ಕ್ಕೂ ಹೆಚ್ಚು ಶಸ್ತ್ರೋಪಕರಣಗಳ ವಿವರಗಳು ಸಿಗುತ್ತವೆ. ಸದ್ಯ ನಾವೀಗ ನೋಡ್ತಾ ಇರ್ತಕ್ಕಂಥ ಮೂರ್ತಿ ಕಾವೇರಿ ನದಿಯ ನೀರಿನಲ್ಲಿ ಮುಳುಗಿದೆ. ಇದರ ಪುನರುತ್ಥಾನ ಬಹಳ ಅವಶ್ಯಕತೆ ಇದೆ. ಸುಶ್ರುತರು ಮೂಗಿನ ಪುನರ್ನಿರ್ಮಾಣ, ಕಣ್ಣು, ಎಲುಬು, ಗರ್ಭಚಿಕಿತ್ಸೆ ಮುಂತಾದ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಇಂದಿಗೂ ಅವರ ವಿಧಾನಗಳು ವೈದ್ಯಕೀಯದಲ್ಲಿ ಪ್ರೇರಣೆಯಾಗಿವೆ. ಶ್ರೀರಂಗಪಟ್ಟಣ ಕಾವೇರಿ ನದಿಯ ತಟದಲ್ಲಿ ಮಹರ್ಷಿ ಗೌತಮರು ತಪಸ್ಸು ಮಾಡಿದ ಪವಿತ್ರ ಸ್ಥಳದ ಮಹಿಮೆ ಇಲ್ಲಿಗಿದೆ. ಗೌತಮ ಮುನಿಗಳು ಇಲ್ಲಿ ದೀರ್ಘಕಾಲ ತಪಸ್ಸು ಮಾಡಿ ದೇವರ ಅನುಗ್ರಹ ಪಡೆದರೆಂದು ನಂಬಿಕೆ ಇದೆ. ಅವರ ತಪಸ್ಸಿನಿಂದ ಈ ಸ್ಥಳಕ್ಕೆ ವಿಶೇಷ ಆಧ್ಯಾತ್ಮಿಕ ಶಕ್ತಿ ಬಂದಿದೆ ಎಂದು ಭಕ್ತರು ಭಾವಿಸುತ್ತಾರೆ. ಇದು ಶ್ರೀರಂಗಪಟ್ಟಣದಲ್ಲಿ ಇರುವ ಒಂದು ನಿಗೂಢ ರಹಸ್ಯ ದೇವಾಲಯ. ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಇತಿಹಾಸವನ್ನು ಸ್ವಾಮೀಜಿಯವರು ವಿವರವಾಗಿ ತಿಳಿಸಿದ್ದಾರೆ. ಗೌತಮ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಜಾನನ ಸ್ವಾಮೀಜಿಯವರಿಂದ ಈ ದೇವಾಲಯದ ಮಹಿಮೆ ಹಾಗೂ ಇತಿಹಾಸವನ್ನು ತಿಳಿದುಕೊಳ್ಳಲು ದಯವಿಟ್ಟು ಭಾಗ 2ರ ವಿಡಿಯೋದವರೆಗೆ ತಾವೆಲ್ಲ ಕಾಯ್ತೀರಾ ಅಂತ ಭಾವಿಸ್ತೇವೆ. ನಮ್ಮ ಕೃಷ್ಣ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ತೀರಾ ಅಂತ ನಾವು ಭಾವಿಸ್ತೇವೆ. ನಿಮ್ಮ ಸಹನೆಗೆ ಧನ್ಯವಾದಗಳು.